ಲಿಂಗಸಗೂರು ತಾಲೂಕು ವಿವಿಧ ಗ್ರಾಮಗಳಲ್ಲಿ ಇರುವ ಅರಣ್ಯ, ಗಾಯರಾಣು ಹಾಗೂ ಗವಠಾಣ ಸಾಗುವಳಿ ಭೂಮಿಯ ರೈತರಿಗೆ ಹಕ್ಕುಪತ್ರ ಕೊಡಲು ಶಾಸಕ ಮಾನಪ್ಪ ವಜ್ವಲ್ ಅಕ್ರಮ ಸಕ್ರಮ ಸಭೆಯಲ್ಲಿ ಹಾಗೂ ಕೆಡಿಪಿ ಸಭೆಯಲ್ಲಿ ಸಂಬಂಧಿಸಿದ ತಹಸೀಲ್ದಾರ್ ಹಾಗೂ ಅರಣ್ಯ ಇಲಾಖೆ ಮತ್ತು ಇತರೆ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆಂದು ಬಿಜೆಪಿ ಮಂಡಲ ಅಧ್ಯಕ್ಷ ಕೆ ನಾಗಭೂಷಣ್ ಪತ್ರಿಕೆ ಭವನದಲ್ಲಿ ತಿಳಿಸಿದ್ದಾರೆ. ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಾ ಯಾವುದೇ ಕಾರಣಕ್ಕೂ ಅಕ್ರಮ ಸಾಗುವಳಿ ಮಾಡ್ತಾ ಇರುವ ರೈತರನ್ನ ಒಕ್ಕಲೆಬ್ಬಿಸದಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ತಾಲೂಕಿನ ಗುಂತಗುಳ, ಹಂಚನಾಳ, ಕಡದರಗಡ್ಡಿ, ಚಿಕ್ಕ ಹೆಸರೂರ, ಗುರುಗುಂಟ, ಎರಡೋಣ, ಪೈದೊಡ್ಡಿ, ಯರಚಂತಿ ಮುಂತಾದ ಗ್ರಾಮದಲ್ಲಿ ರೈತರು ಅರಣ್ಯ ಭೂಮಿಯಲ್ಲಿ ಉಳುಮೆ ಮಾಡ್ತಾ ಇದ್ದು ಕೂಡಲೇ ರೈತರಿಗೆ ಹಕ್ಕು ಪತ್ರವನ್ನು ವಿತರಣೆ ಮಾಡಲು ಅಧಿಕಾರಿಗಳಿಗೆ ಕಟ್ಟುನಿಟ್ಟಾಗಿ ತಿಳಿಸಿದ್ದಾರೆ. ಶಾಸಕರು ಮತ್ತು ತಹಸೀಲ್ದಾರ್ ನೇತೃತ್ವದಲ್ಲಿ ನಡೆದ ಅಕ್ರಮ ಸಕ್ರಮ ಸಭೆಯಲ್ಲಿ ಕಂದಾಯ ಇಲಾಖೆ ಅಧಿಕಾರಿಗಳೊಂದಿಗೆ ವರದಿ ಪಡೆದು ರೈತ ಫಲಾನುಭವಿಗಳಿಗೆ ಹಕ್ಕುಪತ್ರವನ್ನು ವಿತರಣೆ ಮಾಡುವಂತೆ ಶಾಸಕರು ಆದೇಶಿಸಿದ್ದಾರೆ. ತಾಲೂಕಿನ ಎಲ್ಲ ರೈತರ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ಶಾಸಕರು ಸದಾಕಾಲ ಬೆಂಬಲಿಸುತ್ತಾ ಬಂದಿದ್ದಾರೆ. ಅರಣ್ಯ ಭೂಮಿ, ಗಾಯರಣ ಗ್ರಾಮಗಳಲ್ಲಿ ಸಾಗುವಳಿ ಇಲ್ಲದೆ ಇರುವ ಭೂಮಿಗಳನ್ನು ಪರಭಾರೆ ಮಾಡಲು ಸರ್ಕಾರಕ್ಕೆ ಕಾಲಕಾಲಕ್ಕೆ ಕಂದಾಯ ಜಮೀನುಗಳ ತಿದ್ದುಪಡಿ ಮಾಡುವ ಅಧಿಕಾರ ಇದೆ. ಆದರೆ ವಿನಾಕಾರಣ ಶಾಸಕರ ಮೇಲೆ ಆರೋಪ ಮಾಡುವುದು ಸರಿಯಲ್ಲ. ತಾಲೂಕಲ್ಲಿ 1098 ಅರ್ಜಿಗಳು ಸಲ್ಲಿಸಿದ್ದು ಸದರಿ 5 ಅರ್ಜಿಗಳನ್ನು ಮಾತ್ರ ಸರ್ಕಾರ ಮಂಜೂರಾತಿ ನೀಡಲಾಗಿದೆ ಅಂತ ಹೇಳಿದರು. ಟೋಟಲ್ ಆಗಿ ಅರ್ಜಿಗಳು 1098 ಅರ್ಜಿಗಳನ್ನು ಅದರಲ್ಲಿ ತಹಸೀಲ್ದಾರಿಗೆ ನೀಡುತ್ತಾರೆ. ಅದರಲ್ಲಿ ಕೇವಲ ಮಾತ್ರ ಅದಕ್ಕೆ 5 ಮಾತ್ರ ಅದರಲ್ಲಿ ಅರ್ಜಿಗಳು ಮಾತ್ರ ಸರ್ಕಾರ ಮಾಡಿದೆ. ಹಾಗೆ ಹಲವಾರು ಕೆಡಿಪಿ ಮೀಟಿಂಗ್ಗಳಲ್ಲಿ ಕೂಡ ಸಭೆಗಳಲ್ಲಿ ಅರಣ್ಯಾಧಿಕಾರಿಗಳು, ತಹಸೀಲ್ದಾರ್ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಕೂಡ ರೈತರ ಜಮೀನುಗಳನ್ನು ಕಬ್ಜಾ ಮಾಡದಂತೆ ಅಧಿಕಾರಿಗಳು ಕೂಡ ಸೂಚಿಸಲಾಗಿದೆ. ವಿವಿಧ ಗ್ರಾಮಗಳಾದ ಗುಂತುಗಳ, ಹಂಚನಾಳ, ಕಡದರಗಡ್ಡಿ, ಚಿಕ್ಕೇಶ್ವರ, ಗುರುಗುಂಟ, ಎರಡೋಣ, ಪೈದಡ್ಡಿ, ಯಜಂತಿ ಮುಂತಾದ ಭಾಗಗಳಲ್ಲಿ ರೈತರು ಅರಣ್ಯ ಭೂಮಿಯನ್ನು ಉಳುಮೆ ಮಾಡುತ್ತಿದ್ದು ರೈತರಿಗೆ ಹಕ್ಕುಪತ್ರ ವಿತರಣೆ ಮಾಡಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈಗಾಗಲೇ ನಮ್ಮ ಶಾಸಕರು ಸೂಚಿಸುತ್ತಾರೆ. ಈ ಹಿಂದೆ ಡಿಎಸ್ ಹುಡುಗೇರಿ ಅವರು ಶಾಸಕರಿದ್ದಾಗ ಎಷ್ಟು ಬಡ ರೈತರ ಜಮೀನುಗಳ ಹಕ್ಕುಪತ್ರವನ್ನು ವಿತರಿಸಿರುವ ಮಾಹಿತಿಯನ್ನು ಬಹಿರಂಗಪಡಿಸಲು ಸಿದ್ಧರಿದ್ದಾರೆ. ಶಾಸಕರು ಹಾಗೂ ತಹಸೀಲ್ದಾರ್ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಕಂದಾಯ ಇಲಾಖೆ ಹಾಗೂ ಅಧಿಕಾರಿಗಳನ್ನು ವರದಿ ಪಡೆದು ರೈತ ಫಲಾನುಭವಿಗಳಿಗೆ ಹಕ್ಕುಪತ್ರವನ್ನು ವಿತರಣೆ ಮಾಡುವಂತೆ ಶಾಸಕರು ಆದೇಶಿಸಿದ್ದಾರೆ. ಯಾವುದೇ ರೀತಿಯಿಂದ ನಮ್ಮ ಶಾಸಕರಿಗೆ ರೈತರ ಆಶೀರ್ವಾದದಿಂದ ಅವರು ಶಾಸಕರಾಗಿದ್ದಾರೆ. ಸದಾಕಾಲ ನಮ್ಮ ಶಾಸಕರು ರೈತರ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅವರ ಕಷ್ಟ ದುಃಖಗಳಲ್ಲಿ ಪಾಲ್ಗೊಂಡು ಅವರ ಯಾವುದೇ ಸಮಸ್ಯೆಗಳು ಬಂದರೂ ಅವರ ಪರಿಹರಿಸಲು 24 ಗಂಟೆ ಕಾರ್ಯ ನಿರತರಾಗಿರುತ್ತಾರೆ. ಅರಣ್ಯ ಭೂಮಿ, ಗಾಯಕಾಣ ಸಾಗುವಳಿ ಇಲ್ಲದ ಭೂಮಿಗಳನ್ನು ಪರಭಾರೆ ಮಾಡಲು ಸರ್ಕಾರ. ಈ ಸಂದರ್ಭದಲ್ಲಿ ಅಮರೇಶ್, ಫಕೀರಪ್ಪ ಕುರಿ, ಅನಂತದಾಸ, ಮಂಜುನಾಥ್ ಪಾಟೀಲ, ದ್ಯಾಮಣ್ಣ ನಾಯ್ಕ ಸೇರಿ ಮತ್ತಿತರರು ಹಾಜರಿದ್ದರು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ಇನ್ನಷ್ಟು ಹೀಗೆ ಆಸಕ್ತಿದಾಯಕ ವಿಡಿಯೋಗಳನ್ನು ಪಡೆಯಲು ನಮ್ಮ NTV ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಅನ್ನು ಒತ್ತಿ. ನಿಮ್ಮ ಬೆಂಬಲವೇ ನಮಗೆ ಸ್ಫೂರ್ತಿ.